ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರೋ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಂದಾಕಿನಿ ಬೇಜಾರಿಂದ ಕೂತಿರ್ತಾರೆ. ಅಲ್ಲಿಗೆ ಮಹಿಮಾ ಬರ್ತಾರೆ. ಅತ್ತೆ ಏನು ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ, ಏನಾಯಿತು ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನಿಲ್ಲ ಮಹಿಮಾ, ಭೂಮಿಕಾದು ಬುಕ್ ಓದ್ತಾ ಕೂತಿದ್ದೆ, ಅವಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಅವಳಿಗೆ ಫೋನ್ ಮಾಡಿ ಮಾತಾಡಿದೆ ಅಂತ ಹೇಳ್ತಾರೆ. ಆಗ ಮಹಿಮಾ ಖುಷಿಯಿಂದ, ಹೌದಾ, ಅತ್ತಿಗೆಗೆ ಫೋನ್ ಮಾಡಿದ್ರಾ, ಏನಂದ್ರು, ಹೇಗಿದ್ದಾರಂತೆ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನೋ ಗೊತ್ತಿಲ್ಲ, ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಲ್ ಮಾಡಿದೆ, ಆದರೆ ಅವಳ ಮಾತಲ್ಲಿ ಖುಷಿ ಕಾಣಿಸ್ಲೇ ಇಲ್ಲ. ನಾನು ಬಾಯಿ ಬಿಟ್ಟು ಕೇಳಿದ ಮೇಲೆ ಮಾತಾಡೋಕ್ಕೆ ಮತ್ತು ನಗೋಕ್ಕೆ ಶುರು ಮಾಡಿದ್ಲು, ಆದರೆ ಮನಸ್ಸಿಂದ ಬಂದಿರೋದು ಅನ್ನೋ ರೀತಿ ಅವಳು ಮಾತಾಡಲಿಲ್ಲ, ನಗಲು ಇಲ್ಲ ಅಂತ ಹೇಳ್ತಾರೆ. ಆಗ ಮಹಿಮಾ, ಅದಕ್ಕೆ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಅವರು ಮನಸ್ಸಲ್ಲಿರೋದನ್ನು ಅಷ್ಟು ಓಪನ್ ಅಪ್ ಆಗಿ ಮಾತಾಡೋದಿಲ್ಲ, ನೀವ್ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ನಿನ್ನ ಮಾತು ನಿಜನೇ, ಆದರೆ ಯಾವಾಗಲೂ ಮಾತಾಡೋ ಭೂಮಿಕಾ ಥರ ಅವಳು ಮಾತಾಡಲಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಅಂತಾರೆ. ಆಗ ಮಹಿಮಾ, ಅಲ್ಲ, ನೀವು ಯಾಕೋ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ಅತ್ತೆ. ಮೂಡ್ ವೇರಿಯೇಷನ್ಸ್ ಅನ್ನೋದು ಎಲ್ರಿಗೂ ಒಂದೇ ಥರ ಯಾವಾಗಲೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅದಕ್ಕೆ ಯಾವುದೋ ಟೆನ್ಷನಲ್ಲಿದ್ದರೂ ಇರ್ಬೋದು, ಅಥವಾ ವರ್ಕ್ ಪ್ರೆಷರ್ ಇದ್ದರೂ ಇರ್ಬೋದಲ್ವಾ, ಇವತ್ತಲ್ಲ ಅಂದರೆ ನಾಳೆ ಫೋನ್ ಮಾಡಿ ಯಾವಾಗಲಾದರೂ ಚೆನ್ನಾಗಿ ಮಾತಾಡ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ನಿನ್ನ ಮಾತು ನಿಜನೇ, ಎಷ್ಟೇ ಆದರೂ ತಾಯಿ ಕರಳಲ್ವಾ, ಅದಕ್ಕೆ ಸ್ವಲ್ಪ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಅದು ಅಲ್ಲದೆ ಅವಳು ಮನಸ್ಸಲ್ಲಿ ನನಗೆ ಹೇಳ್ಕೊಳಕ್ಕಾಗದೇ ಇರೋ ರೀತಿ ಏನನ್ನೋ ಮುಚ್ಚಿಟ್ಕೊಂಡು ಮಾತಾಡ್ತಿದ್ಲು ಅಂತ ಅನ್ನಿಸ್ತಿತ್ತು ಅಂತ ಹೇಳ್ತಾರೆ. ಆಗ ಮಹಿಮಾತೆ, ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅತ್ತಿಗೆ ಅಷ್ಟು ಸುಲಭವಾಗಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳಲ್ಲ ಅಲ್ವಾ, ಸಮಾಧಾನ ಆದಮೇಲೆ ಅವರೇ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಮಂದಾಕಿನಿ ಏನೋ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಮಿಂಚು ಬೇಜಾರಿಂದ ರೂಮ್ ಕಡೆ ಹೋಗ್ತಿರ್ತಾರೆ. ಆಗ ಗೌತಮ್ ಅವರು, ಪುಟ ಯಾಕೆ ಇಷ್ಟೊಂದು ಸಪ್ಪಗಿದೆಯಾ, ಯಾರಾದರೂ ಏನಾದರೂ ಅಂದ್ರಾ ಅಂತ ಕೇಳ್ತಾರೆ. ಆಗ ಮಿಂಚು, ಇಲ್ಲ ಪಾಪ, ಮಮ್ಮಿ ಯಾಕೋ ಮೊದಲಿನ ಥರ ಇಲ್ಲ ಅಂತ ಹೇಳ್ತಾರೆ. ಯಾಕೆ, ಏನಾಯ್ತು ಇವಾಗ ಅಂತ ಗೌತಮ್ ಅವ್ರು ಕೇಳ್ತಾರೆ. ಏನಿಲ್ಲ ಪಾಪ, ಮುಂಚೆ ಎಲ್ಲ ಮಮ್ಮಿನೇ ನಮಗೆ ಹೋಮ್ವರ್ಕ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ರು ಅಲ್ವಾ, ಆದರೆ ಇವಾಗ ನೀವೇ ಹೋಮ್ವರ್ಕ್ ಮಾಡಬೇಕು, ಇನ್ನು ಮುಂದೆ ನೀವೇ ಎಲ್ಲ ಕಲಿಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಗೌತಮ್ ಅವರು, ಅಯ್ಯೋ ಅಷ್ಟಕ್ಕೆ ಬೇಜಾರು ಮಾಡ್ಕೊತಾರ, ನೀವು ಎಲ್ಲ ಕಲ್ತ್ಕೊಳ್ಳಿ ಅಂತ ಅಮ್ಮ ಆ ರೀತಿ ಹೇಳಿರೋದಷ್ಟೇ ಅಂತ ಹೇಳ್ತಾರೆ. ಆಗ ಮಿಂಚು, ಅದು ಹಾಗಲ್ಲ ಪಾಪ, ಬೆಳಗ್ಗೆ ಕೂಡ ಹಾಗೆ ಆಯಿತು, ಮಮ್ಮಿನೇ ತಾನೇ ನಮಗೆ ಯಾವಾಗ್ಲೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದಿದ್ದು, ಆದರೆ ಇವತ್ತು ನಾವೇ ಸ್ನಾನ ಮಾಡ್ಕೊಂಡ್ವಿ, ಬ್ಯಾಗಿಗೆ ಬುಕ್ಸ್ ಎಲ್ಲ ನಾವೇ ಹಾಕ್ಕೊಂಡ್ವಿ, ಹಾಗೆ ಡ್ರೆಸ್ನೂ ಕೂಡ ನಾವೇ ಹಾಕ್ಕೊಂಡು ಇವತ್ತು ಸ್ಕೂಲ್ಗೆ ಹೋಗಿದ್ದು. ಅಷ್ಟೇ ಅಲ್ಲ, ಅಪ್ಪುನ ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೊಬೇಕು, ಅಮ್ಮನ ಥರ ನೋಡ್ಕೊಬೇಕು, ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡೋದಕ್ಕೆ ನೀನೇ ಹೆಲ್ಪ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನನಗಂತೂ ಒಂದು ರೀತಿ ಭಯ ಆಗ್ತಿದೆ ಪಾಪ ಅಂತ ಹೇಳ್ತಾಳೆ. ಆಗ ಗೌತಮರು, ನೋಡು, ಅಮ್ಮನಿಗೆ ಸ್ಕೂಲಲ್ಲಿ ಕೆಲಸ ಜಾಸ್ತಿ ಇರಬೇಕು, ಟೆನ್ಷನ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿರೋದು, ಮತ್ತು ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ, ಅಮ್ಮ ಏನೇ ಹೇಳಿದ್ರು ಕೂಡ ನೀವು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ತಾರೆ, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಮಿಂಚು, ಅದು ಆಗಲ್ಲ ಪಾಪ, ಅಮ್ಮ ಮುಂಚೆ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಗೌತಮ್ ಅವರು, ಸರಿ ಕಂದ, ನೀನು ಆರಾಮಾಗಿ ಹೋಗಿ ಮಲಕ್ಕೋ, ನಾನು ಅಮ್ಮನ ಹತ್ರ ಮಾತಾಡಿ ನಿಮ್ಗಳ ಜೊತೆ ಮೊದಲಿನ ಥರನೇ ಇರೋ ಥರ ಹೇಳ್ತೀನಿ, ಓಕೆನಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮಿಂಚು ಅಲ್ಲಿಂದ ಹೋಗ್ತಾಳೆ. ಮತ್ತು ಗೌತಮ್ ಅವರು, ಭೂಮಿಕಾ ಅಂತ ಕರೀತಾರೆ. ಭೂಮಿಕಾ ಅವ್ರು, ಹೇಳಿ ಗೌತಮ್ ಅವರೇ ಅಂತ ಕೇಳ್ತಾರೆ. ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, ಹಾರಿಗೆ ಉತ್ತರ ಹೇಳಬಾರ್ದು, ನೇರವಾಗಿ ಉತ್ತರ ಹೇಳಬೇಕು. ಈಗಷ್ಟೇ ಮಿಂಚು ಬಂದು ನನ್ನ ಹತ್ರ ಮಾತಾಡಿದ್ಲು, ನೀವೇನೋ ಅವಳ ಹತ್ರ ಹೇಳಿದ್ರಂತೆ ಇನ್ನು ಮುಂದೆ ಸ್ನಾನ, ಡ್ರೆಸ್ಸು, ಹೋಮ್ವರ್ಕು ನಿಮ್ಮ ಕೆಲಸ ನೀವೇ ಮಾಡ್ಕೊಬೇಕು ಅಂತ, ನೀವು ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಹೇಳಿದ್ಲು, ಯಾಕೆ ಇಷ್ಟೊಂದು ಬದಲಾವಣೆ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಅಯ್ಯೋ ನಾನೇನು ರೂಡಾಗಿ ಬಿಹೇವ್ ಮಾಡಲಿಲ್ಲ, ನೀವು ದೊಡ್ಡವ್ರು ಆಗ್ತಿದ್ದೀರಾ, ನಿಮ್ಮ ಕೆಲಸನ ನೀವು ಕಲ್ತ್ಕೊಂಡು ನೀವೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿದೆ, ಏನಿವಾಗ ಅವಳು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ಲಾ, ನಾನು ಅವಳ ಹತ್ರ ಮಾತಾಡ್ತೀನಿ ಇರಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ಅವಳು ಕಂಪ್ಲೇಂಟ್ ಮಾಡಿದ್ದಲ್ಲ, ಒಂದು ನಿಮಿಷ ಬನ್ನಿ ಅಂತ ಹೇಳಿ ಅವ್ರನ್ನೂ ಸೋಫಾ ಮೇಲೆ ಕೂರಿಸಿ ಗೌತಮ್ ಅವರು ಕೂಡ ಪಕ್ಕದಲ್ಲೇ ಕೂತ್ಕೋತಾರೆ. ಆಗ ಭೂಮಿಕಾ, ಅಲ್ಲ ಗೌತಮ್ ಅವರೇ, ನಾನಿವಾಗ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ನೀವು ಕ್ಲಾಸ್ ತೊಗೊತಿದ್ದೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಿಲ್ಲ, ಮಕ್ಕಳಿನ್ನೂ ಚಿಕ್ಕವರಲ್ವಾ, ಆಟ ಪಾಠ ಮೋಜು ಮಸ್ತಿ ಇದೆಲ್ಲನೂ ಅವ್ರ ಲೈಫಲ್ಲಿ ಇರಲೇಬೇಕಲ್ವಾ, ಅದನ್ನು ಬಿಟ್ಟು ಇಷ್ಟು ಬೇಗ ಜವಾಬ್ದಾರಿ ಅನ್ನೋದನ್ನು ಅವ್ರ ಮೇಲೆ ಯಾಕೆ ಹೊರಿಸ್ಬೇಕು, ಸ್ವಲ್ಪ ಕಾಯ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಹೌದು ಗೌತಮ್ ಅವರೇ, ನಿಮ್ಮ ಮಾತು ನಿಜನೇ, ಜವಾಬ್ದಾರಿ ತಗೊಳ್ಳೋದಕ್ಕೆ ಕಾಯಬೇಕು, ಆದರೆ
ಜವಾಬ್ದಾರಿನ ಕಲಿಸೋದಕ್ಕೆ ನಾವು ತಡ ಮಾಡಬಾರ್ದು. ಜವಾಬ್ದಾರಿ ಅನ್ನೋದು ಮಕ್ಕಳು ಫ್ಯೂಚರ್ಗೆ ಒಂದು ರೀತಿ ಫೌಂಡೇಶನ್ ಇದ್ದ ಹಾಗೆ. ನಾವು ಅದನ್ನು ತಡ ಮಾಡಿದಷ್ಟು ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ಜವಾಬ್ದಾರಿ ಕಲಿಸೋದು ತುಂಬಾ ಮುಖ್ಯ. ಆದರೆ ಅವರಿನ್ನೂ ತುಂಬ ಚಿಕ್ಕವರು. ಅದು ಅಲ್ಲದೆ ಇದ್ದಕ್ಕಿದ್ದಾಗೆ ಬದಲಾವಣೆ ಅನ್ನೋದು ಅವ್ರ ಲೈಫಲ್ಲಿ ಬಂದರೆ ಅವ್ರಿಗೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ನೆಗೆಟಿವ್ ಆಗಿ ಪ್ರಭಾವ ಕೂಡ ಬೀರ್ಬೋದು. ಅಂದರೆ ಅಪ್ಪ ಅಮ್ಮ ನಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ಅಪ್ಪ ಅಮ್ಮ ನಮ್ಮಿಂದ ದೂರ ಆಗ್ತಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬಾರ್ದಲ್ವಾ. ಮತ್ತು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಬಾರ್ದಲ್ವಾ. ಮಕ್ಕಳು ಕೂಡ ಭಯಪಡ್ತಾರೆ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಮಕ್ಕಳು ಭಯಪಡ್ತಾರೆ ಅಂತ ಹೇಳಿ ನಾವು ಹೇಳೋದನ್ನು ಹೇಳ್ದೆ ಮಾಡೋದನ್ನು ಮಾಡದೆ ಇರೋಕ್ಕಾಗಲ್ಲ ಗೌತಮ್ ಅವರೇ. ಪೇರೆಂಟ್ಸ್ ಅಂತ ಅಂದಮೇಲೆ ಬರೀ ಮುದ್ದು ಮಾಡೋದಷ್ಟೇ ಕೆಲಸ ಅಲ್ಲ ಗೌತಮ್ ಅವರೇ. ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಥರ ನಾವು ಮಾಡಬೇಕು. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು. ಇಲ್ಲ ಅಂತಂದರೆ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಆಗ್ಬಿಡುತ್ತೆ. ಆ ಥರ ಆಗೋದು ನಿಮಗೆ ಓಕೆನಾ? ಅದು ಅಲ್ಲದೆ ಅವ್ರನ್ನ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋದು, ಅವ್ರಿಗೆ ಜವಾಬ್ದಾರಿನ ಕಲಿಸೋದು ತಾಯಿಯಾಗಿ ನನ್ನ ಕರ್ತವ್ಯ. ನಾನು ಅದನ್ನು ಮಾಡ್ತೀನಿ ಗೌತಮ್ ಅವರೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹೌದು, ಆದರೆ ತಂದೆ ತಾಯಿಯಾಗಿ ನಾವು ಈ ವಯಸ್ಸಲ್ಲಿ ಅವ್ರಿಗೆ ಕೊಡಬೇಕಾಗಿರೋದು ಪ್ರೀತಿ, ಟೈಮ್ ಮತ್ತು ಕೇರ್. ಇದರಿಂದ ಅವರು ಎಲ್ಲನೂ ಮಿಸ್ ಮಾಡ್ಕೊತಿದ್ದೀವಿ ಅನ್ನೋ ಭಾವನೆ ಅವ್ರ ಮನಸ್ಸಲ್ಲೂ ಕೂಡ ಬರಬಾರ್ದಲ್ವ, ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅಲ್ಲ ಗೌತಮ್ ಅವರೇ, ತಾಯಿ ಪ್ರೀತಿ ಯಾವತ್ತಾದರೂ ಕಮ್ಮಿ ಆಗುತ್ತಾ? ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಪ್ರೀತಿ ಕಮ್ಮಿ ಆಗೋದಿಲ್ಲ. ಅದು ಅಲ್ಲದೆ ಮುಂದೆ ಒಂದು ದಿನ ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಒಂದು ರೀತಿ ಜ್ವರಕ್ಕೆ ಕೊಡೋ ಕಹಿ ಮಾತ್ರೆ ಅಂತ ತಿಳ್ಕೊಳ್ಳಿ. ವ್ಯಾಕ್ಸಿನ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಅದು ಅಲ್ಲದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ಗೊತ್ತಾ. ಆ ಥರ ಆದರೆ ನಿಮಗೆ ಓಕೆ ಅನ್ನೋದಾದರೆ ಹೇಳಿ ಅಂತಾರೆ. ಆಗ ಗೌತಮ್ ಅವರು, ಇಲ್ಲ ಭೂಮಿಕಾ ಅವರೇ, ನಾನು ಆ ರೀತಿ ಹೇಳ್ತಿರೋದಲ್ಲ. ನೀವು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ಆದರೆ ಇದಕ್ಕೆಲ್ಲ ಇಷ್ಟೊಂದು ಅವಸರ ಯಾಕೆ? ಒಂದೇ ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆ ಬೇಕಾ ಅಂತ ಕೇಳ್ತಿದ್ದೀನಿ ಅಷ್ಟೇ ಅಂತಾರೆ. ಆಗ ಭೂಮಿಕಾ, ಒಂದು ಕ್ಷಣದಲ್ಲಿ ಏನು ಬೇಕಾದ್ರೂ ಬದಲಾಗುತ್ತೆ ಗೌತಮ್ ಅವರೇ. ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಪ್ರಾರಂಭ ಅಂತ ಇರುತ್ತೆ. ಅದನ್ನು ಈಗಲಿಂದನೇ ಶುರು ಮಾಡ್ಕೊಬೇಕು. ಅದನ್ನು ಬಿಟ್ಟು ನಾಳೆ ಮಾಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ ಅಂತಂದರೆ ಸಮಯ ಕಾಯ್ತಾ ಕೂರೋದಿಲ್ಲ, ಕೈ ಚೆಲ್ಬಿಡುತ್ತೆ ಅಂತ ಹೇಳ್ತಾರೆ. ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ. ಭೂಮಿಕಾ ಅವರೇ, ಯಾಕೆ ನೀವು ಸಮಯ ನಾಳೆ ಅಂತೆಲ್ಲ ಮಾತಾಡ್ತಿದ್ದೀರಾ? ಇತ್ತೀಚೆಗೆ ನೀವು ಇದೇ ಥರ ಮಾತಾಡ್ತಿದ್ದೀರಾ. ಅದು ನನಗೆ ಬೇರೆ ಥರನೇ ಸೌಂಡ್ ಆಗ್ತಿದೆ. ತುಂಬ ಫಿಲಾಸಫಿಕಲ್ ಆಗ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅದು ಹಾಗಲ್ಲ ಗೌತಮ್ ಅವರೇ, ಫಿಲಾಸಫಿ ಅಂತ ಎಲ್ಲ ಏನಿಲ್ಲ ಗೌತಮ್ ಅವರೇ. ತಮ್ಮ ಮಕ್ಕಳು ತಮ್ಮ ಸ್ವಂತ ಬುದ್ಧಿಯಿಂದ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಥರ ಆದರೆ ತಂದೆ ತಾಯಿಯಾಗಿ ನಾವು ಅವ್ರಿಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ತಾನೇ ಕೊಡೋಕ್ಕಾಗುತ್ತೆ ಹೇಳಿ ಅಂತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ. ನಾವು ದೊಡ್ಡವರು ಎಲ್ಲನೂ ನೋಡಿದ್ದೀವಿ. ಆದರೆ ಮಕ್ಕಳು ಮನಸ್ಸು ಆ ಥರ ಅಲ್ಲ ಅಲ್ವಾ, ತುಂಬಾ ಡೆಲಿಗೇಟ್ ಆಗಿರುತ್ತೆ. ಮತ್ತು ಅಮ್ಮ ನಮ್ಮ ಜೊತೆ ಮುಂಚೆ ಥರ ಇಲ್ಲ ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿ ಬರಬಾರ್ದಲ್ವ. ಅದಕ್ಕೆ ಪ್ರೀತಿ ಕೊರತೆ ಆಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಆ ಥರ ಹುಷಾರಾಗಿ ಹ್ಯಾಂಡ್ಲ್ ಮಾಡೋಣ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅದು ಹಾಗಲ್ಲ ಗೌತಮ್ ಅವರೇ, ಮಕ್ಕಳಿಗೆ ನಾವು ಆಸ್ತಿ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಈಗಲಿಂದನೇ ಅವ್ರಿಗೆ ಜೀವನದಲ್ಲಿ ವ್ಯಾಲ್ಯೂಸ್ ಮತ್ತು ಮಾರಲ್ಸ್ ಬಗ್ಗೆ ಅರ್ಥ ಮಾಡಿಸ್ಬೇಕು. ಮತ್ತು ಎಷ್ಟೋ ತಂದೆ ತಾಯಿಗಳಿಗೆ ಇದು ಅರ್ಥನೇ ಆಗೋದಿಲ್ಲ. ನಾವು ಮಕ್ಳಿಗೋಸ್ಕರ ಆಸ್ತಿ ಪಾಸ್ತಿ ಮನೆ ಇದನ್ನೆಲ್ಲ ಮಾಡಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾರೆ. ಆದರೆ ಅದು ಹಾಗಾಗೋದಿಲ್ಲ. ನಾನು ಅದನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ನೀವು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ಆದರೆ ನೀವು ಹೇಳೋದನ್ನು ಮಕ್ಕಳು ಒಪ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ನೀವೇನೇ ಹೇಳಿದ್ರೂ ಕೂಡ ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ನಾನು ಹೇಳ್ತಿರೋದು ಏನು ಅಂದರೆ, ನೀವೇನೇ ಮಾಡೋದಿದ್ರೂ ಕೂಡ ಅದನ್ನೇ ಸ್ವಲ್ಪ ಸಾಫ್ಟಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಅಷ್ಟೇ ಅಂತಾರೆ. ಟ್ರೈ ಮಾಡ್ತೀನಿ ಅಂತ ಭೂಮಿಕಾ ಹೇಳಿದ್ಮೇಲೆ ಗೌತಮ್ ಅವರು ಅಲ್ಲಿಂದ ಹೋಗ್ತಾರೆ. ಮತ್ತೆ ಭೂಮಿ ಗೌತಮ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ನೀರಲ್ಲಿ ಗೌತಮ್ ಭೂಮಿಕಾ ಅಂತ ಹೆಸರು ಬರಿತಾ ಇರ್ತಾರೆ. ಗೌತಮ್ ಅವರು ದೂರದಲ್ಲಿ ನಿಂತ್ಕೊಂಡು ಅದನ್ನ ನೋಡ್ತಾರೆ. ಮತ್ತೆ ಅದೇ ಸಮಯಕ್ಕೆ ಮಲ್ಲಿ ಮನೆ ಒಳಗಡೆ ಬರ್ತಾರೆ. ಗೌತಮ್ ಅವ್ರಿಗೆ ಖುಷಿ ಆಗುತ್ತೆ. ಮತ್ತೆ ಭೂಮಿಕಾ ಕೂತಿರೋದನ್ನ ನೋಡಿ ನೀವೇನು ಮಾತಾಡಬೇಡಿ ಅಂತ ಮಲ್ಲಿ ಸನ್ನೆ ಮಾಡಿ ಬಂದು ಭೂಮಿಕಾ ಕಣ್ಮುಚ್ತಾರೆ. ಆಗ ಭೂಮಿ, ಗೌತಮ್ ಅವರೇ, ಏನಿದು ಅಂತ ಹೇಳ್ತಾರೆ. ಆಗ ಗೌತಮ್, ಭೂಮಿಕಾ ಅವರೇ, ನೀವು ರಾಂಗ್ ಪರ್ಸನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನೋಡಿ ಅಂತ ಹೇಳ್ತಾರೆ. ಮತ್ತು ಇದ್ಯಾರು ಅಂತ ಭೂಮಿ ಕೇಳ್ತಾರೆ. ಆಗ ಗೌತಮ್ ಅವರು, ನೀವೇ ಗೆಸ್ ಮಾಡಬೇಕು, ನಿಮಗೆ ತುಂಬ ಬೇಕಾದವರು ಅಂತ ಹೇಳ್ತಾರೆ.
ಮಲ್ಲಿ ಹೆಸರು ಬಿಟ್ಟು ಉಳ್ದವ್ರ ಹೆಸರೆಲ್ಲ ಭೂಮಿ ಹೇಳ್ತಾರೆ. ಮಲ್ಲಿಗೆ ಬೇಜಾರಾಗುತ್ತೆ. ಹೋಗಿ ಅಕ್ಕವ್ರೆ, ನೀವು ನನ್ನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ, ನನ್ನ ನೆನಪೇ ಇಲ್ಲಲ್ಲ ನಿಮಗೆ ಅಂತ ಕೇಳ್ತಾರೆ. ಆಗ ಭೂಮಿ ನಗ್ತಾ ಇರ್ತಾರೆ. ಮಲ್ಲಿ ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ ನೋಡು, ನೀನು ಒಂದು ಫೋನ್ ಮಾಡಿದರೆ ನಮಗೂ ಖುಷಿ ಆಗ್ತಾಯಿತ್ತು ತಾನೇ, ಆದರೂ ನೀನು ಕೊಟ್ಟಿದ್ದ ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಕ್ಕವ್ರೆ ನಿಜ ಹೇಳಿ, ನಿಮಗೆ ನನ್ನ ನೆನಪಿತ್ತು ತಾನೇ, ನಾನೇ ಅಂತ ಗೊತ್ತಾಯಿತು ತಾನೇ, ನನ್ನ ಕಾಡಿಸ್ಬೇಕು ಅಂತ ನೀವು ಹಾಗೆ ಮಾಡಿದ್ದು ತಾನೇ ಅಂತ ಹೇಳ್ತಾರೆ. ಭೂಮಿ ನಗ್ತಾ ಇರ್ತಾರೆ. ಅಕ್ಕವ್ರೆ ಈಗ ಸಮಾಧಾನ ಆಯಿತು, ಮತ್ತು ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳ್ತಾರೆ. ನಾವೆಲ್ಲ ಚೆನ್ನಾಗಿದ್ದೀವಿ ಮಲ್ಲಿ, ನೀನು ಹೇಗಿದೆಯಾ? ಈಗ ನೀನು ಬರೀ ಮಲ್ಲಿ ಅಲ್ಲ, ಆಫೀಸರ್ ಮಲ್ಲಿ. ನೀನು ಆಫೀಸರ್ ಆದರೂ ನಿನ್ನ ಮುಖದಲ್ಲಿರೋ ಮುಗ್ಧತೆ ಹಾಗೆ ಇದೆ ಅಂತ ಹೇಳ್ತಾರೆ. ಅಕ್ಕವ್ರೆ ನಾನು ಎಷ್ಟೇ ದೊಡ್ಡ ಆಫೀಸರ್ ಆಗಿರಬಹುದು, ಆದರೆ ನಾನಿನ್ನು ನಿಮ್ಮ ಮಲ್ಲಿನೇ, ಯಾವತ್ತಿದ್ರೂ ನಾನು ನಿಮ್ಮಲ್ಲಿಯಾಗೇ ಇರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ನೀನು ಎಷ್ಟೇ ದೊಡ್ಡ ಆಫೀಸರ್ ಆಗಿದ್ರೂ ನೀನು ಯಾವತ್ತಿದ್ರೂ ನಮ್ಮ ಮನೆ ಮಗಳೇ ಅಂತ ಹೇಳ್ತಾರೆ. ಮತ್ತು ಟ್ರೈನಿಂಗ್ ಎಲ್ಲ ಹೇಗಾಯಿತು ಅಂತ ಕೇಳ್ತಾರೆ. ಆಗ ಮಲ್ಲಿ ತುಂಬ ಚೆನ್ನಾಗಿತ್ತು, ಅಲ್ಲಿ ಪ್ರತಿದಿನ ಹೊಸ ಹೊಸ ಅನುಭವ, ಓದಿದ್ದೆ ಒಂದಾದರೆ ಅಲ್ಲಿ ಕಲ್ತಿದ್ದೆ ಬೇರೆ. ನಿಜ ಹೇಳಬೇಕು ಅಂದರೆ ನಾನು ಯೋಚನೆ ಮಾಡೋ ರೀತಿ ಕೂಡ ಬದಲಾಗಿದೆ ಅಂತಲೇ ಹೇಳ್ಬಹುದು ಅಂತ ಹೇಳ್ತಾರೆ. ಸೂಪರ್ ಮಲ್ಲಿ, ನಿನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಭೂಮಿ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕವರೇ ನನ್ನ ಮಾತುಕತೆ ಇನ್ನೂ ತುಂಬ ಬಾಕಿ ಇದೆ, ನಾನು ಈಗಷ್ಟೇ ಬಂದಿದ್ದೀನಿ ಅಲ್ವಾ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ನಾನು ತುಂಬ ಮೆಮೊರೀಸ್ನ ತಂದಿದ್ದೀನಿ, ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಲ್ವಾ, ಮಾತಾಡೋದು ಸಾಕಷ್ಟು ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ಗೌತಮ್, ಅಕ್ಕ ತಂಗಿ ಮಾತು ಕೂತ್ಕೊಂಡ್ರೆ ಬೆಳಗಾಗೋದೇ ಗೊತ್ತಾಗಲ್ಲ ನಿಮಗೆ, ಬರೀ ನಿಮ್ಮ ವಿಷಯನೇ ಓಡ್ತಾ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಮಲ್ಲಿ, ಹೌದು ಭಾವನವರೇ, ಅಷ್ಟು ಮೆಮೊರೀಸ್ ಇದೆ, ಅಲ್ಲಿ ನನಗೆ ತುಂಬ ಒಳ್ಳೆಯ ಅನುಭವ ಆಯಿತು, ನಿಮ್ಮನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಆಗ ಭೂಮಿ, ಹೌದು ಮಲ್ಲಿ, ನಾವು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ, ಕೊನೆಗೂ ಬಂದಲ್ಲ, ಅದು ಸರಿ, ಈಗ ಸುನಿಲ್ ಅವ್ರು ಎಲ್ಲೋದ್ರು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನೀವು ಭಾವನವ್ರನ್ನೇ ಕೇಳಬೇಕು ಅಂತ ಮಲ್ಲಿ ಹೇಳ್ತಾರೆ. ಆಗ ಗೌತಮ್, ಏನಿಲ್ಲ ಭೂಮಿಕಾ ಅವರೇ, ನಮ್ಮದು ಒಂದು ಹೊಸ ಬ್ರಾಂಚ್ನ ಓಪನ್ ಮಾಡಿದ್ವಲ್ಲ, ಅಲ್ಲಿ ಹೋಗಿ ನೋಡ್ಕೊ ಅಂತ ಸುನಿಲ್ಗೆ ಹೇಳಿದ್ದೆ, ಈಗ ಅವನು ಅಲ್ಲೇ ಇದ್ದಾನಷ್ಟೇ ಅಂತ ಹೇಳ್ತಾರೆ. ಹೋಗಲಿ ಬಿಡಿ, ಜವಾಬ್ದಾರಿ ತೊಗೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಭೂಮಿ ಹೇಳ್ತಾರೆ. ಅಕ್ಕವ್ರೆ, ಅವನು ಬೇಗ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಅಲ್ಲೇ ಸೆಟಲ್ ಆಗಿದ್ದಾನೆ, ಇರಲಿ ಬಿಡಿ, ಮನೆಗೆ ಹೋಗಿದ ತಕ್ಷಣ ನಿಮಗೆ ಒಂದು ನಮಸ್ಕಾರ ಹೇಳಕ್ಕೆ ಹೇಳಿದ್ದಾನೆ ಅಂತ ಹೇಳ್ತಾರೆ. ಅವ್ರು ಫೋನ್ ಮಾಡಿದಾಗ ನನ್ನ ಕಡೆಯಿಂದನೂ ಒಂದು ನಮಸ್ಕಾರ ಹೇಳಿಬಿಡು ಅಂತ ಭೂಮಿ ಹೇಳ್ತಾರೆ. ಮತ್ತು ಅಲ್ಲಿ ಟ್ರೈನಿಂಗ್ ಎಲ್ಲ ಹೇಗಿತ್ತು, ಮತ್ತು ಪೋಸ್ಟಿಂಗ್ ಎಲ್ಲಾಗಬಹುದು ಅಂತ ಭೂಮಿ ಕೇಳ್ತಾರೆ. ಆಗ ಮಲ್ಲಿ, ಹಾಕೋರೆ ಈಗಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ, ನೀವು ನೋಡಿದ್ರೆ ಆಗಲೇ ಪೋಸ್ಟಿಂಗ್ ಅಂತ ಎಲ್ಲ ಮಾತಾಡ್ತಾ ಇದ್ರಲ್ಲ, ಮೊದಲು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು, ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ, ದಯವಿಟ್ಟು ಸ್ವಲ್ಪ ದಿನ ಯಾವುದ್ರ ಬಗ್ಗೆನೂ ಮಾತಾಡೋದು ಬೇಡ ಹಾಕೋರೆ ಅಂತ ಹೇಳ್ತಾರೆ. ಆಯಿತು ಮೇಡಮ್, ಆಫೀಸರ್ ಮೇಡಮ್, ನೀವು ಹೇಳಿದಾಗೆ ಆಗಲಿ, ಇಲ್ಲಿ ನಿಮಗೆ ಯಾರು ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಅಕ್ಕವ್ರೆ, ಮತ್ತೆ ಸಿಗ್ತೀನಿ ಅಂತ ಹೇಳಿ ಅವ್ರು ಒಳಗಡೆ ಹೋಗ್ತಾರೆ. ಗೌತಮ್ ಅವರು, ಭೂಮಿಕಾ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಭೂಮಿ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.